ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ನೀವು ನೋಡೋದಾದರೆ, ಎವ್ರಿ ಆಕ್ಷನ್ ಪ್ರೊಡ್ಯೂಸ್ ಎ ರಿಸಲ್ಟ್ಸ್. ನಿಮ್ಮ ಒಂದು ಪ್ರತಿಯೊಂದು ಕ್ರಿಯೆಗಳು, ನೀವು ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ನೀವು ಯೋಚನೆ ಮಾಡ್ತಕ್ಕಂಥ ರೀತಿ ಆಗಿರ್ಬೋದು, ಅಥವಾ ನೀವು ಕಲಿತಕ್ಕಂಥ ವಿದ್ಯೆ ಆಗಿರ್ಬೋದು, ಅಥವಾ ನೀವು ಕಲಿತು ಇಂಪ್ಲಿಮೆಂಟ್ ಮಾಡೋಂಥದ್ದಾಗಿರ್ಬೋದು. ಈ ಒಂದು ವಿಚಾರಗಳಲ್ಲಿ ನೀವು ಪ್ರತಿನಿತ್ಯ ಅಥವಾ ಪ್ರತಿ ದಿವಸ ನೀವು ಕ್ರಿಯೆಗಳನ್ನು ಅಳವಡಿಸ್ಕೊಂಡಿದ್ದಾದರೆ ಖಂಡಿತವಾಗಿ ನಿಮಗೆ ಫಲಿತಾಂಶ ಅನ್ನೋದು, ಸಕ್ಸಸ್ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ. ಆ ಕ್ರಿಯೆಗಳು ಯಾವ್ಯಾವ ಕ್ರಿಯೆಗಳನ್ನು ನೀವು ಉಪಯೋಗಿಸಿದ್ರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನು ಕಾಣ್ತೀರಾ ಅಂತ ನೋಡೋದಾದ್ರೆ, ಪಾಸಿಟಿವ್ ಆಕ್ಷನ್ ಜನರಲಿ ರಿಸಲ್ಟ್ ಇನ್ ಪಾಸಿಟಿವ್ ಔಟ್ಕಮ್ಸ್. ನೀವು ಯಾವಾಗ ಒಳ್ಳೆಯದನ್ನು ಯೋಚನೆ ಮಾಡ್ತೀರಾ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಒಳಿತನ್ನು ಸಿಕ್ಕೇ ಸಿಗುತ್ತೆ. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಅದು ನಿಮಗೆ ನೆಗೆಟಿವ್ ಆಗಿ ಫಲಿತಾಂಶ ಸಿಗುತ್ತೆ. ಹಾಗಾಗಿ ನೀವು ಪ್ರತಿಯೊಂದು ಕ್ಷಣವೂ ಅಥವಾ ಪ್ರತಿಯೊಂದು ದಿನವೂ ನೀವು ಯೋಚನೆ ಮಾಡಬೇಕಾಗಿರೋಂಥದ್ದು ಪಾಸಿಟಿವ್. ಅದಕ್ಕೆ ತಕ್ಕಂಗೆ ನೀವು ಆಕ್ಷನ್ಸ್ ತಗೊಳ್ತಾ ಹೋದರೆ ಖಂಡಿತವಾಗಿ ನಿಮಗೆ ಪಾಸಿಟಿವ್ ರಿಸಲ್ಟ್ ಅನ್ನೋದು ಖಂಡಿತವಾಗಿ ಸಿಗುತ್ತೆ. ಈವನ್ ಸ್ಮಾಲ್ ಆಕ್ಷನ್ ಕ್ಯಾನ್ ಹ್ಯಾವ್ ಎ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಓವರ್ ಎ ಟೈಮ್. ಪ್ರತಿದಿನ ಅಥವಾ ಪ್ರತಿನಿತ್ಯ ಅಥವಾ ನಿಮಗೆ ಅವಕಾಶ ಸಿಕ್ಕಾಗೆಲ್ಲ ಒಂದೊಂದು ಸ್ಮಾಲ್ ಬದಲಾವಣೆಗಳನ್ನು ನೀವು ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಒಂದು ಬಲ್ಕ್ ಪೀರಿಯಡ್ ಆಫ್ ಟೈಮ್, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಎಂಟೈರ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಚಿಕ್ಕ ಚಿಕ್ಕದನ್ನು ಬದಲಾವಣೆಗಳನ್ನು ಮಾಡ್ತಾ ಬನ್ನಿ. ಇಡೀ ವರ್ಷಕ್ಕೆ 365 ಬದಲಾವಣೆಗಳಾಗುತ್ತೆ. ನಿಮ್ಮ ಜೀವನದಲ್ಲಿ ಒಂದು ವರ್ಷಕ್ಕೆ 365 ಬದಲಾವಣೆಗಳಾದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಗ್ಯಾರಂಟಿ. ಹಾಗಾಗಿ ನೀವು ಮಾಡ್ತಕ್ಕಂಥ ಇಂಪ್ಲಿಮೆಂಟೇಷನ್ ಆಗಿರ್ಬೋದು, ಅಥವಾ ನೀವು ಯೋಚನೆ ಮಾಡ್ತಕ್ಕಂತಹ ಕ್ರಿಯೆಗಳಾಗಿರ್ಬೋದು, ಅದು ಯಾವಾಗಲೂ ಉತ್ತಮವಾಗಿ ಅಥವಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಕನ್ಸಿಸ್ಟೆನ್ಸಿ ಆಕ್ಷನ್ ಶೇಪ್ಸ್ ಹ್ಯಾಬಿಟ್ಸ್ ಆ್ಯಂಡ್ ಹ್ಯಾಬಿಟ್ಸ್ ಶೇಪ್ಸ್ ರಿಸಲ್ಟ್ಸ್. ನಿಮ್ಮ ಒಂದು ಕನ್ಸಿಸ್ಟೆನ್ಸಿ, ಉದಾಹರಣೆಗೆ ಹೇಳಬೇಕು ಅಂದರೆ ಉಳಿತಾಯದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಿಂಗಳ ನೀವು 1,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಹಾಕ್ತಾ ಹೋಗ್ತಾ ಇದ್ದರೆ ಅದು ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ಗೆ ನಿಮಗೆ ಕಷ್ಟ ಅಂತ ಅನ್ಸುತ್ತೆ. ಆಫ್ಟರ್ 6 ಮಂತ್ಸ್ ಅಥವಾ 1 ಇಯರ್ ನಿಮಗೆ ಅದು ಕನ್ಸಿಸ್ಟೆನ್ಸಿ ನಿಮ್ಮ ಹ್ಯಾಬಿಟ್ ಆಗ್ತಾ ಹೋಗುತ್ತೆ. ಆ ಹ್ಯಾಬಿಟ್ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದಂಗೆ ಒಂದು ಪೀರಿಯಡ್ ಆಫ್ ಸರ್ಟನ್ ಪೀರಿಯಡ್ ನಿಮಗೆ 5 ವರ್ಷಕ್ಕೋ 10 ವರ್ಷಕ್ಕೋ ಒಂದು ಬಲ್ಕ್ ಅಮೌಂಟ್ ಸಿಗುತ್ತೆ, ವಿತ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಸಿಗುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮ ಒಂದು ಜೀವನದಲ್ಲಿ ಅಥವಾ ನಿಮ್ಮ ಕ್ರಿಯೆಯಲ್ಲಿ ನೀವು ಕನ್ಸಿಸ್ಟೆನ್ಸಿನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದು. ಇಗ್ನೋರಿಂಗ್ ಆಕ್ಷನ್ಸ್ ಆರ್ ಡಿಲೇ ಡಿಸಿಷನ್ಸ್ ಆಲ್ಸೋ ಪ್ರೊಡ್ಯೂಸ್ ರಿಸಲ್ಟ್ಸ್. ಕೆಲವೊಂದು ಸರಿ ನೀವು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಒಂದು ದಿನನಿತ್ಯ ಕೆಲಸದಲ್ಲಿ ಕೆಲವೊಂದು ಆಕ್ಷನ್ಸ್ ತಗೊಳ್ಳೋದನ್ನು ನೀವು ಮರ್ತು ಹೋಗ್ತೀರಾ ಅಥವಾ ಡಿಲೇ ಮಾಡ್ತಾ ಹೋಗ್ತೀರಾ. ಆ ಡಿಲೇ ಮಾಡೋದ್ರಿಂದನೂ ಕೂಡ ನಿಮಗೆ ಸಿಗುವಂತಹ ಒಂದು ರಿಸಲ್ಟ್ ಕೂಡ ಇಂಪಾರ್ಟೆಂಟ್. ಉದಾಹರಣೆಗೆ ನೀವು ಎಕ್ಸ್ಪೆಂಡಿಚರ್ ಅಂತ ತಗೊಂಡಾಗ ನೀವು ಆಫರ್ ಇರೋ ಟೈಮಲ್ಲಿ ಒಂದು ಮೊಬೈಲೋ ಅಥವಾ ಒಂದು ಟಿ ವಿನೋ ಅಥವಾ ಒಂದು ಬೈಕ್ ಅದನ್ನು ತಗೊಳ್ಬೇಕು ಅಂತ ನಿಮ್ಮ ಒಂದು ಇಚ್ಛೆ ಇರುತ್ತೆ. ಸ್ವಲ್ಪ ಸಮಯ ನೀವು ಅದನ್ನು ಮುಂದಕ್ಕೆ ಕೊಡ್ತೀರಾ ಅಥವಾ ಇಗ್ನೋರ್ ಮಾಡ್ತೀರಾ. ಇವಾಗ ಬೇಡ, ನೋಡೋಣ, ನೆಕ್ಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಕೊಡಿದಾಗ ಏನಾಗುತ್ತೆ, ಆ ಒಂದು ಕ್ಷಣದಲ್ಲಿ ನೀವು ತಗೊಂಡಿರೋಂಥ ನಿರ್ಧಾರ ನಿಮಗೆ ಹಣನ ಉಳಿತಾಯ ಮಾಡ್ತಾ ಬರುತ್ತೆ. ಅಥವಾ ನೆಗ್ಲೆಕ್ಟ್ ಮಾಡಿದ್ರೂ ಕೂಡ ನಿಮಗೆ ಹಣ ಉಳಿತಾಯ ಆಗುತ್ತೆ. ಅನಾವಶ್ಯಕವಾಗಿ ಖರ್ಚಾಗುವಂಥದ್ದನ್ನು ನೀವು ಡಿಲೇ ಮಾಡ್ದಂಗೆ ಅಥವಾ ಇಗ್ನೋರ್ ಮಾಡ್ದಂಗೆ ನಿಮಗೆ ಸೇವಿಂಗ್ಸ್ ಆಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ನಿಮಗೆ ಈ ಒಂದು ಕ್ರಿಯೆಯಲ್ಲಿ ನಿಮಗೆ ಹಣ ಉಳಿತಾಯ ಆಗುತ್ತೆ. ಆ ಹಣನ ನೀವು ನಿಮ್ಮ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ಸಿಗೋ ಅಥವಾ ನಿಮ್ಮ ಒಂದು ಎಮರ್ಜೆನ್ಸಿ ಫಂಡಿಗೋ ಹಣನ ನೀವು ಉಳಿತಾಯ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ನೆಕ್ಸ್ಟ್, ಲರ್ನಿಂಗ್ ಫ್ರಮ್ ದ ಪಾಸ್ಟ್ ಆಕ್ಷನ್ಸ್ ಹೆಲ್ಪ್ ಇಂಪ್ರೂವ್ ಟು ಫ್ಯೂಚರ್ ಔಟ್ಕಮ್ಸ್. ಡೆಫಿನೆಟ್ಲಿ ಹೌದು. ಇದು ಕೂಡ ನಿಮಗೆಲ್ರಿಗೂ ಗೊತ್ತಿರೋಂಥ ವಿಚಾರನೇ. ಕಳೆದ 3 ತಿಂಗಳು ಅಥವಾ ಕಳೆದ 6 ತಿಂಗಳು ಅಥವಾ ಕಳೆದ ಒಂದು ವರ್ಷದಲ್ಲಿ ನೀವೇನೆಲ್ಲ ಕಷ್ಟಪಟ್ಟಿದ್ದೀರಾ, ಅದರಿಂದ ಏನೆಲ್ಲ ಲರ್ನಿಂಗ್ಸ್ ಆಗಿದೆ, ಅದನ್ನು ನೀವು ಫ್ಯೂಚರಲ್ಲಿ ಸೇಮ್ ರಿಪಿಟೇಷನ್ ಆಗದೇ ಇರೋ ಹಾಗೆ ನೀವು ನೋಡಿಕೊಂಡು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿದ್ದಾದರೆ ಡೆಫಿನೆಟಾಗಿ ನಿಮ್ಮ ಲೈಫಲ್ಲಿ ಔಟ್ಕಮ್ ಅಥವಾ ಒಂದು ಗೋಲ್ ಅಥವಾ ನಿಮ್ಮ ಒಂದು ಸಕ್ಸಸ್ ಅನ್ನೋದೇನಿದೆ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಹಾಗಾಗಿ ಹಿಂದೆ ಏನು ಲರ್ನಿಂಗ್ ಆಗಿದೆ ಅದನ್ನು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ನಿಮ್ಮ ರೆಗ್ಯುಲರ್ ಲೈಫಲ್ಲಿ ಮುಂದೆ ನಿಮಗೆ ಔಟ್ಕಮ್ ಅನ್ನೋದು ತುಂಬ ಹೆಚ್ಚು ಸಿಗ್ತಾ ಹೋಗುತ್ತೆ. ಅಕೌಂಟಬಿಲಿಟಿ ಫಾರ್ ಆ್ಯಕ್ಷನ್ ಲೀಡ್ಸ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್. ಯಾವುದೇ ವಿಚಾರ ಆಗಿರ್ಬೋದು, ನಿಮಗೆ ಅಕೌಂಟಬಿಲಿಟಿ ಅನ್ನೋದು ಇಂಪಾರ್ಟೆಂಟ್. ಪಾರದರ್ಶಕತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಪಾರದರ್ಶಕತೆಯನ್ನು ಇಟ್ಕೊಂಡಿಲ್ಲ ಅಂತಂದರೆ ನಿಮ್ಮ ಒಂದು ಕ್ರಿಯೆಯಲ್ಲಿ ಅಥವಾ ಪ್ರತಿನಿತ್ಯ ಆಗುವಂಥ ಕ್ರಿಯೆಗಳಲ್ಲಿ ಫಲಿತಾಂಶ ಅನ್ನೋದು ನಿಮಗೆ ಸಿಗೋದು ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ
ಅಕೌಂಟಬಿಲಿಟಿ ಇದ್ದರೆ ಡೆಫಿನೆಟಾಗಿ ನಿಮ್ಮ ಪ್ರೊಫೆಷನಲ್ ಗ್ರೋತು ಆಗುತ್ತೆ, ನಿಮ್ಮ ಪರ್ಸನಲ್ ಗ್ರೋತು ಆಗುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಚೂಸಿಂಗ್ ದ ರೈಟ್ ಆ್ಯಕ್ಷನ್ ಟುಡೇ ಬಿಲ್ಡ್ಸ್ ಬೆಟರ್ ಎ ಟುಮಾರೋ. ಇವತ್ತು ನೀವು ಚೂಸ್ ಮಾಡೋವಂಥದ್ದು ಆ್ಯಕ್ಷನ್ ಏನಿರುತ್ತೆ ಅದು ನಿಜವಾಗ್ಲೂ ನಿಮ್ಮ ಫ್ಯೂಚರಲ್ಲಿ ಅದು ಬೆಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನೀವು ಸರಿಯಾದದ್ದನ್ನು ನೀವು ಯೋಚನೆ ಮಾಡಿ ನೀವು ನಿರ್ಧಾರ ತಗೊಂಡಿದ್ದಾದರೆ ಫ್ಯೂಚರಲ್ಲಿ ಡೆಫಿನೆಟಾಗಿ ನಿಮಗೆ ಅದು ಒಳಿತಾಗತ್ತೆ. ನೀವು ಇವತ್ತೇ ಡಿಸಿಷನ್ ತಗೊಳ್ಳುವಾಗ ನೆಗೆಟಿವ್ ಥಾಟ್ಸಲ್ಲಿ ಅಥವಾ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇಲ್ಲದೆ ಇರೋಂಥದ್ದು ಬಗ್ಗೆ ನೀವೇನಾದರೂ ಆ್ಯಕ್ಷನ್ಸ್ ತೊಗೊಂಡ್ರೆ ಖಂಡಿತವಾಗಿ ನಿಮಗೆ ಅದು ನೆಗೆಟಿವ್ ಥಾಟ್ಸ್ ಆಗಿ ಬರುತ್ತೆ ಅಥವಾ ನೆಗೆಟಿವ್ ಆಗಿ ನಿಮ್ಮ ರಿಸಲ್ಟ್ ಹೋಗ್ತಾ ಹೋಗುತ್ತೆ ಫ್ಯೂಚರಲ್ಲಿ. ಸೊ ಹಾಗಾಗಿ ನೀವು ತಗೊಳ್ಳೋಂಥ ಆ್ಯಕ್ಷನ್ನು ಯೋಚನೆ ಮಾಡಿ ರೈಟ್ ಆ್ಯಕ್ಷನ್ ತಗೊಳ್ಳಿ. ಇಟ್ ವಿಲ್ ಬಿಕಮ್ ಫ್ಯೂಚರಲ್ಲಿ ನಿಮಗೆ ಬೆಟರ್, ನಿಮ್ಮ ಕೆರಿಯರಲ್ಲಿ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಲರ್ನ್ ಫ್ರಮ್ ಮಿಸ್ಟೇಕ್ಸ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನೀವು ಮಾಡ್ತಕ್ಕಂಥ ಮಿಸ್ಟೇಕ್ಸನ್ನು ನೀವು ಅದನ್ನೇ ರೂಢಿ ಮಾಡಿಕೊಂಡು ಅದನ್ನೇ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ಈ ಮೇಲೆ ಹೇಳಿರೋ ಯಾವುದೂ ಕೂಡ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಸೊ ನೀವು ಮಾಡ್ತಕ್ಕಂಥ ಮಿಸ್ಟೇಕ್ನ ನೀವು ಅರಿವು ಮಾಡ್ಕೊಳ್ಳಿ, ಅದನ್ನು ನೆಕ್ಸ್ಟ್ ಮಿಸ್ಟೇಕ್ ಆಗದೇ ಇರೋ ಹಾಗೆ ನೀವು ನೋಡಿಕೊಂಡು ನಿಮ್ಮ ಒಂದು ಕನ್ಸಿಸ್ಟೆನ್ಸಿ ಆಗಿರ್ಬೋದು ಅಥವಾ ನಿಮ್ಮ ಪಾಸಿಟಿವ್ ಆ್ಯಕ್ಷನ್ ಆಗಿರ್ಬೋದು ಅಥವಾ ಸ್ಮಾಲ್ ಥಿಂಗ್ಸ್ ನೀವು ಚೇಂಜ್ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು ನಿಮ್ಮ ಲೈಫಲ್ಲಿ. ಈ ಒಂದು ಅಡಾಪ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಅಥವಾ ನಿಮಗೆ ರಿಸಲ್ಟ್ ಅನ್ನೋದು ಖಂಡಿತವಾಗಿ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರತಿಕ್ರಿಯೆ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾದರೆ ಖಂಡಿತವಾಗಿ ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಆಗುತ್ತೆ ಮತ್ತು ನಿಮಗೆ ರಿಸಲ್ಟ್ ಸಕ್ಸಸ್ಫುಲ್ ಆಗಿ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ನೀವು ಮೊದಲನೇ ಬಾರಿ ನೋಡ್ತಾ ಇದ್ದೀರ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ವಿಚಾರವೂ ನೀವು ನಿಮ್ಮ ಸ್ನೇಹಿತರಿಗೆ ನೀವು ಹೇಳಬೇಕಂತಿಲ್ಲ. ಈ ಥರ ವಿಡಿಯೋಗಳನ್ನು ನೀವು ಶೇರ್ ಮಾಡಿದಾಗ ಅವ್ರಿಗೆ ಕೂಡ ಗೊತ್ತಾಗುತ್ತೆ ವಿಚಾರಗಳು, ಸೇವಿಂಗ್ಸ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಈ ಥರ ಒಂದು ಆ್ಯಕ್ಷನ್ ಸ್ಮಾಲ್ ಆ್ಯಕ್ಷನ್ ತೊಗೊಳ್ಳೋದ್ರಿಂದ ಲೈಫಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನು ಶೇರ್ ಮಾಡೋದು ಕೂಡ ಅವರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ನಿಮಗೂ ಕೂಡ ನಿಮ್ಮ ಸ್ನೇಹಿತರಿಗೆ ಒಳ್ಳೆ ರೀತಿಯಲ್ಲಿ ಅಥವಾ ಒಳ್ಳೆ ದಾರಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.